ವಿಕಿಪೀಡಿಯಾಗೆ ಸಡ್ಡು ಹೊಡೆದಿರೋದು ಉದ್ಯಮಿ ಎಲಾನ್ ಮಸ್ಕ್. ವಿಕಿಪೀಡಿಯಾಗೆ ಪ್ರತಿಯಾಗಿ ಗ್ರೋಕಿಪೀಡಿಯಾ ಬಿಡುಗಡೆ ಮಾಡಿರೋದು. ಅಂದರೆ ಗ್ರೋಕೆಲ್ಲ ಬಿಡುಗಡೆ ಆಗಿತ್ತಲ್ಲ, ಇದೀಗ ವಿಕಿಪೀಡಿಯಾದ ಬದಲಿಗೆ ಗ್ರೋಕಿಪೀಡಿಯಾ ಅಂತೇಳಿ ಬಿಡುಗಡೆ ಮಾಡಿರೋದು ಎಲಾನ್ ಮಸ್ಕ್. ಕೃತಕ ಬುದ್ಧಿಮತ್ತೆಯಿಂದ ಉತ್ತೇಜಿಸಲ್ಪಟ್ಟಿರತಕ್ಕಂಥ ಗ್ರೋಕಿಪೀಡಿಯಾ ಇದು ಡೊನಾಲ್ಡ್ ಟ್ರಂಪ್ ಮತ್ತು ಡೇವಿಡ್ ಸ್ಯಾಕ್ಸ್ ಸಲಹೆಯಂತೆ ಆರಂಭ ಮಾಡಿರೋದು. ಕ್ರಿಪ್ಟೋ ದೊರೆ ಸಹತಂತ್ರಜ್ಞಾನ ಹೂಡಿಕೆದಾರ ಡೇವಿಡ್ ಸ್ಯಾಕ್ಸ್. ಗ್ರೋಕಿಪೀಡಿಯಾ ಯಾವುದೇ ಮಿತಿಗಳಿಲ್ಲದೆ ವಿಶ್ವದ ಅತಿ ದೊಡ್ಡ ಅತ್ಯಂತ ನಿಖರವಾದಂಥ ಜ್ಞಾನದ ಮೂಲವಾಗಲಿದೆ ಅಂತ ಹೇಳಿ ಟ್ರಂಪ್ ಹೇಳಿರೋದು. ವಿಕಿಪೀಡಿಯಾಕ್ಕಿಂತ ಹೇಗೆ ಭಿನ್ನ ಇದು ಅಂತ ನೋಡಿದ್ರೆ ನೋಡಿ, ವಿಕಿಪೀಡಿಯಾದಲ್ಲಿ ಸ್ಪಷ್ಟವಾಗಿ ಲೇಖಕರಿಲ್ಲ. ಅನಾಮಧೇಯರಾಗಿ ಯಾರು ಬೇಕಾದ್ರೂ ಮಾಹಿತಿಗಳನ್ನು ಬರೆಯಬಹುದಾಗತ್ತೆ, ಸಂಪಾದಿಸಬಹುದಾಗತ್ತೆ ಕೂಡ. ಆದರೆ ಗ್ರೋಕಿಪೀಡಿಯಾಗೆ ಭೇಟಿ ಕೊಡುವವರು ಎಡಿಟ್ ಮಾಡೋಕ್ಕಾಗಲ್ಲ. ತಪ್ಪು ಮಾಹಿತಿ ಕಂಡು ಬಂದರೆ ಪಾಪಪ್ ಫಾರ್ಮ್ ಮೂಲಕವಾಗಿ ಸೂಚನೆ ಕೊಡಬಹುದಾಗತ್ತೆ. ಗ್ರೋಕಿಪೀಡಿಯಾದ ಲೇಖನಗಳನ್ನು ಗ್ರೋಕ್ ಪರಿಶೀಲನೆ ಮಾಡುತ್ತೆ. ಗ್ರೋಕ್ ಅಂತ ಇವ್ರದೇ ಇದೆಯಲ್ಲ, ಆ ಗ್ರೋಕ್ಗೆ ಈ ವಿಷಯವನ್ನು ಹಾಕಿದಾಗ ಅದು ಹಾಕ್ಕೊಂಡಾಗ ಸರಿ ಇದೆ ತಪ್ಪಿದೆ ಅಂತ ಹೇಳಿಬಿಡುತ್ತೆ. ವಿಕಿಪೀಡಿಯಾದ ಯಾರೋ ಬರೋದು, ಯಾರೋ ಹುಟ್ಟಿದ್ದು, ಸತ್ತಿದ್ದು, ಅವಾರ್ಡ್ ಬಂದಿದ್ದು, ಒಂದಷ್ಟು ಮಾಹಿತಿಯನ್ನು ಅವ್ರ ಬಳಿ ಇದ್ದರೆ ಸೇರಿಸಬಹುದಾಗತ್ತೆ. ಅನೇಕರು ಕುಚೋದ್ಯಕ್ಕೆ ಕೆಲವರು ತಪ್ಪು ಮಾಹಿತಿ ಕೂಡ ಸೇರಿಸ್ಬಿಡ್ತಾರೆ. ಆದರೆ ಗ್ರೋಕಿಪೀಡಿಯಾದಲ್ಲಿ ಏನಾಗುತ್ತೆ ಅಂದರೆ, ನೀವೊಂದು ಲೇಖನವನ್ನು ನೀವೇನಾದರೂ ಬರೆದರೆ ಹಾಗೇನಾಗುತ್ತೆ, ಗ್ರೋಕ್ ಅದನ್ನು ಪರಿಶೀಲನೆ ಮಾಡಿಬಿಡುತ್ತೆ. ಮಸ್ಕ್ರ ಸ್ಟಾರ್ಟಪ್ ಎ ಐ ಚಾಟ್ಪಾಟ್ ಗ್ರೋಕ್. ವಿಕಿಪೀಡಿಯಾ ಇಂಗ್ಲೀಷಲ್ಲಿ 7.1 ಮಿಲಿಯನ್ ಲೇಖನಗಳನ್ನು ಹೊಂದಿದೆ ಇದು. ಆದರೆ ಗ್ರೋಕಿಪೀಡಿಯಾ ಆರಂಭದಲ್ಲಿಯೇ 8.85 ಲಕ್ಷ ಲೇಖನಗಳನ್ನು ಒಳಗೊಂಡಿದೆ ಅಂತ.